ತಂದಿಲ್ಲ ನಾನು. ಚಲೋ ಭಾಂಡೆ ತಂದನಿ. ಎಲ್ಲ ಚಲೋ ಚಲೋ ಒಳಗಿಟ್ಕೊಂಡು ಇವು ಮುರಿದಿದ್ದು ಇಂಥವು ಹಾಳಾಗಿದ್ದ ಭಾಂಡೆ ಈ ಬಕೆಟ್ನಾಗ ಇಟ್ಕೊಟ್ಟಿರನ. ಇವೆಲ್ಲ ನಾನು ನನ್ನ ತವ್ರ ಮನೆಯಿಂದ ತಂದಿದ್ದು ಅಷ್ಟು ಭಾಂಡೆ ಕೊಡ್ರಿ, ಕೊಟ್ಟಿದ್ ರೊಕ್ಕ ಕೊಡ್ರಿ, ಕೊಟ್ಟಿದ್ ಬಂಗಾರ ಕೊಡ್ರಿ. ನೋಡ್ದನಿ ತಾಟಿಗಿತ್ತು ಎಟ್ಟು ಮಾತಾಡ್ತಾಳ. ಇದು ಭಾಂಡೆ ನಂದಲ್ಲ. ಏನ್ರಿ ನಿಮ್ಮವ್ವ ನನ್ನ ಮನೆಗೆ ಇರ್ಬೇಡ ಅನ್ನಕತ್ತಾಳ. ಈಗ ಏನ್ ಮಾಡ್ಲಿ ನಾನು? ಪ್ರಭಾ ಏನ ಜಗಳ ದೊಡ್ಡ ಮಾಡ್ತೀರಿ? ನಡಿ ಒಳಗ್ ನಡಿ. ಏಯ್ ಬಿನ್ನಣಗಿತ್ತಿ, ಬಾಯಿ ಮುಚ್ಕೊಂಡು ಸುಮ್ ಕುಂದ್ರ. ನಡಿ ಒಳಗಂತ. ನಾನ ಈ ಮನಿಗೆ ಹತ್ತಿ ನೀನ ನಡಿ ಒಳಗಂತ. ಏನಾರ ಆಕಿನ ಕರ್ಕೊಂಡು ಹೋದಿ ನಿನ್ನೂ ಹೊರಗೆ ದೂಡ್ತೇನೆ ಮತ್ತೆ. ಅತ್ಗೆಮ್ಮ ನಿಮ್ಗೆ ಯಾಕೆ ಬೇಕು? ಸುಮ್ನಿರ್ರಿ. ಅವ್ರವ್ರ ವಿಚಾರ ಅವ್ರ ಬಗೆಹರಿಸ್ಕೊಂತಾರ. ಚಲೋ ಆಗೈತಲ್ಲ ನಿನಗೆ ಬೆಂಕಿ ಎತ್ತಿದ್ ನೋಡಾಕ. ನನಗನಸ್ತೈತಿ ಏನ ಸಾಸಿವೆ ಡಬ್ಬೆಂದು ನಿನ್ನಿದು 50 ರೂಪಾಯಿ ಹೋಗೈತಿ ರೊಕ್ಕ. ಅದ ಹೊಲ್ದಾಗ ನಾ ಕೂಲಿ ಮಾಡಿ ತಂದಿಟ್ಟಿದ್ ರೊಕ್ಕದ ಆ ರೊಕ್ಕ ಹೋಗೈತಿ. ಅದನ್ನು ನೀನ ಕದ್ದಿ. ಅಯ್ಯಯ್ಯೋ ಅಣ್ಣ ನೋಡಣ್ಣ, ನಾ ಕದಿತೀನಂತ. ಅಲ್ಲ ಪ್ಯಾಟಿಗೆ ಹೋಗಿ ಮನಿಗ್ ಬರೋದ್ರೊಳಗ ಏನಾಗೈತಿದ್ ರಾಡಿ? ಅಲ್ಲೇ ಆ ಪಾರಕಾರಿ ಕೊಟ್ಟಿದ್ ರೊಕ್ಕ ಎಲ್ಲಿದದು ಮತ್ತೆ? ನೀ ಸೀಮೆ ಗಂಡ್ಸ ಅಲ್ರಿ. ಆ ರೊಕ್ಕ ನಮ್ಮ ಅಣ್ಣ ಕೊಟ್ಟಿದ್ದದ 1000 ರೂಪಾಯಿ. ಏನ ಆ ರೊಕ್ಕ ನಾನು ಪಾರಕಾರಿ ಕೊಟ್ಟಿದ್ದ ತಪ್ಪಿರ್ಬೋದು. ಆದ್ರ ಆ ರೊಕ್ಕ ನಿಮ್ಮ ಅವನ ಕಡೆ ಕದ್ದಿದ್ದಲ್ಲ. ನಿಮ್ಮ ಅವನ್ 2000 ರೂಪಾಯಿ ಯಾರು ನೋಡ್ಯಾರ, ನನಗೆ ಯಾರು ತಗೊಂಡಾರಂತ ನನಗೆ ಗೊತ್ತಿಲ್ಲ. ಇಲ್ಲೋಡ ಸುಳ್ಳ ಕಳ್ಳಿ ಅದು ಇದು ಅಂತೇಳಿ ಆಪಾದನೆ ಹಾಕ್ಬೇಡ್ರಿ. ಹೇಳಾತೀನಿ. ಈಗ ಒಂದ್ ಪೊಲೀಸರು ಕರ್ಕೊಂಬಂದೇನಿ, ಇನ್ನೊಮ್ಮೆ ಕರ್ಕೊಂಬರೋದು ನನಗೇನು ತ್ರಾಸಲ್ಲ. ಏನದು ಜಗಳ? ಅಯ್ಯೋ ಇವ ಪ್ರಭಾವತಿ ಅಣ್ಣಲ್ಲ. ಬಂದೋಣ ನಿಮ್ಮ ಅಣ್ಣ. ಆಳ್ಬೇಡ ಯಾಕೆ ಎಂತ ಮನಿ ಕೊಟ್ಟೆ ಅಣ್ಣ? ನೋಡಿಲ್ಲ ನನಗೆ ಕಳ್ಳ ಅಂತೇಳಿ ಆಪಾದನೆ ಹೊರ್ಸ್ಯಾರ ಅಣ್ಣ. ಏನ ನೀ ಕಳ್ಳಂತ ಹಂಗ್ಯಾಕನ್ನಕತ್ತಾರವ ಅವ್ರು? ಏನ್ರಿ ಇದು ಮಾವರ? ನಮ್ ತಂಗಿ ಕಳ್ಳೆ? ಆಕಿ ಕದಿ ಚಾಳಿ ಎಂದೂ ಇಲ್ಲ, ಆಕಿ ಕದಿದೂ ಇಲ್ಲ. ಏನಂತ ತಿಳ್ಕೊಂಡ್ಬಿಟ್ಟಿರ ನೀವು? ನಮ್ಮ ಮನಿ ಹೆಣ್ಮಕ್ಳಿಗೆ ಇಂಥ ಬುದ್ಧಿ ಕಲ್ಸೇನಂತ ತಿಳ್ಕೊಂಡಿರ ನೀವು ಬರ್ದಿದ್ ಪತ್ರ ನನ್ನ ಕೈಗೆ ಸಿಕ್ತು. ಅದಕ್ಕೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬರಾಕ್ ನನಗೂ 1-2 ದಿನ ತಡನ ಆತ. ಆದ್ರೂ ಚಲೋ ಟೈಮಿಗೆ ಬಂದನಿ. ಏನಿದು ನಮ್ ತಂಗಿನ ಮನಿ ಬಿಟ್ಟು ಹೊರಗೆ ಹಾಕಕತ್ತೀರಾ ನೀವು? ಅದು ಇಲ್ಲ, ನನ್ಗೇನು ಗೊತ್ತಿಲ್ಲ. ಏನ ಈಕಿ ಊರಾಗ ಯಾರಿಗೆ ಕಡಿಮೆ ಬಡ್ಡಿ ಹಂಗ ರೊಕ್ಕ ಕೊಟ್ಟಾಳಂತ. ಈಕಿ ಕಡೆ ಎಲ್ಲಿದ್ ಬಂತ ರೊಕ್ಕ? ಮತ್ ನಮ್ಮ ಮನ್ಯಾಗ ರೊಕ್ಕ ಕಳ್ತನಾಗೈತಿ ಅಂತ ನಮ್ಮವ್ವ ಅಂದ್ಲು. ನಾನು ನಮ್ ತಂಗಿಗೆ 1000 ರೂಪಾಯಿ ಕೊಟ್ಟು ಕಳಿಸಿದ್ದೆ. ಆಕಿ ಕಡೆ 200-300 ರೂಪಾಯಿ ಇದ್ವು. ಆಕಿಗೆ ನಾನು ಅಂದೆ ಸೀರೆ ಕೊಡಿಸ್ಲೆ ಅಂದೆ, ಬ್ಯಾಡಣ್ಣ ಅಂದ್ಲು. ಆದ್ರೂ ಒಂದು ಸೀರೆ ತಂದು ಏನ ಆಕಿಗೆ ರೊಕ್ಕ ಕೈಯಾಗ ಕೊಟ್ಟು ಕಳಿಸಿದ್ದೆ. ಇಟ್ಕೋ ಎದಕ್ಕರ ಜನ್ಮಕ್ ಬರ್ತೈತಿ ಅಂತೇಳಿ. ಕೊಟ್ಟಿದ್ದಾಳ. ಬಡ್ಡಿ ಕೊಟ್ಟಿದ್ ತಪ್ಪಂದ್ರ ಅದನ್ನ ತಿಳಿಸಿ ಹೇಳ್ರಿ. ಅದನ್ನ ಬಿಟ್ಟು ಕಳ್ಳಿ ಅಂತಂದ್ರ ನಿಮ್ ರೊಕ್ಕ ಎಷ್ಟು ಕಳ್ವಾಗ್ಯಾವ ಯಾರಿಗ್ ಗೊತ್ತು? ಅದನ್ನ ನಮ್ ತಂಗಿ ತಗೊಂಡಾಳ ಅಂತ ಹೆಂಗ್ ಹೇಳ್ತೀರಿ ನೀವು? ಅಣ್ಣ ಈ ರೊಕ್ಕ ಕದ್ದೋರ್ ಬೇರೆ ಯಾರು ಅಲ್ಲ. ಇಲ್ಲದಾಳಲ್ಲ ಬಾಜುಕ್ ನಿಂತಾಳ ನಾದ್ನಿ ಮಗಳೇ ಕದ್ದಿರೋದು. ಈಕಿ ಮಕ್ಕಳು ಊರ್ ಕಳ್ರು. ಅಯ್ಯೋ ಬಾರಿ ಕಳ್ತನ ಬುದ್ಧಿ ಐತೆ ಅವಕ್ಕ. ಬೇಕಾದ್ರೆ ಈಕಿ ಮಕ್ಕಳು ಕರ್ಸಿ ಬಾಯಿ ಬಿಡಿಸ್ತೇನೆ ನೋಡ್ತಿರ್ರಿ. ನನ್ನ ಮಕ್ಕಳು ಕರ್ದೇನ್ ಬಾಯಿ ಬಿಡಿಸ್ತೆ? ನಾ ಊರಿಗೆ ಹೊಂಟೇನಿ ಇವತ್ತು. ನಾ ಊರಿಗೆ ಹೋಗ್ತಾನವ. ನಮ್ಗೆ ಸುಮ್ಮನೆ ಇಲ್ಲಿ ಇರಕ್ಕಾಗೋದಿಲ್ಲ. ಏನು ನಾನು ಹೋಗ್ತೇನೆ ಅಣ್ಣ. ಬಾ ಸತಸ್ ಬಾ, ನಂಬೆ ಆಗಲ್ಲ ತಯಾರೈತಿ. ಮಳ್ಳಿ ಹಂಗೆ ಜಾರ್ಕೊಳಕತ್ ನೋಡ. ನೀನ್ ಹೋಗಾಕ್ ಬಿಡ್ತೇನಂತ ಮಾಡಿ ಏನೋ ಕೂದ್ಲ ಹಿಡ್ದ ಬಡಿತೀನಿ ಮತ್ತೆ ನಿನ್ನ. ಹಂಗಲ್ಲ, ಮರ್ಯಾದಿಂದ ನಿಂತಿ ಚಲೋ ಆತ. ಹರಕ್ ಚಪ್ಪಲ್ ಕಾಲ್ ಮರ್ಗಿ ಕೊಳ್ಳಾಗ ಹಾಕೊಡ್ದನ್ ಮತ್ತೆ. ಹಂಗಲ್ಲ ಏನಂತ ತಿಳ್ಕೊಂಡ್ಬಿಟ್ಟಿ ನೀನು? ಮನಿ ಸೊಸಿ ಕಳ್ಳ ಅನ್ನಕತ್ತಾರ ನೋಡ್ಕೊಂಡು ಸುಮ್ಮನೆ ಇರ್ತೀಯ. ಇನ್ನೇಮಿ ಮನಿ ಕಾಲ್ ಇಟ್ಟೆ ಮತ್ ನೋಡ್ ನಿನ್ನ. ನಮ್ ತಂಗಿಕಿ ಬಾಯಿಗೆ ಬಂದಂಗ ಮಾತಾಡ. ಸುಮ್ನಿರೋ ಮರಾಯ. ಕಟ್ಕೊಂಡ್ ಹೆಂಡತಿಗೆ ಬಾಯಿಗೆ ಬಂದಂಗ ಮಾತಾಡಕತ್ತಾರ. ಸುಮ್ನಾದಿ ತಂಗಿಗಂದ್ರ ಮಾತಾಡ್ತೀಯನ? ಸುಮ್ನಿರ್ಬೇಕು. ನಮ್ ತಂಗಿ ಏನೋ ಕೇಳ್ತಾನ ಅನ್ನಕತ್ತಾಳ, ಸುಮ್ನಿರ್ಬೇಕಷ್ಟೇ. ಏನ್ರಿ ನೀವು ನಮ್ಮನಿಗೆ ಬಂದು ಬಾಯ್ ಮಾಡ್ತೀರಲ್ಲ? ನಾವು ಗಂಡನ ಮನಿದ ನಿಮ್ ತಂಗಿದ ವಿಚಾರ ಇರ್ಲಿ. ಏನ್ 2 ಕೊಂಬ ಅದಾವ ನಿಮ್ಗ? ಗಂಡನ ಮನಿ ಅಂತ. ಗಂಡ ಆಗಿದ್ರಷ್ಟೇ ಗಂಡನ ಮನಿ. ಹಿಂಗೆಲ್ಲ ನಡ್ಕೊಳಕತ್ರಲ್ಲ. ಏನು 1-2 ನಿಮಿಷ ಸುಮ್ ನಿಂದ್ರಿ. ನನ್ನ ತಂಗಿ ಮ್ಯಾಗ ಇಲ್ಲದ ಆಪಾದನೆ ಹಾಕತ್ರ ಸುಮ್ನಿರ್ತೇನಂತ ಮಾಡಿರಿ. ಅಯ್ಯೋ ದೇವ್ರೆ, ಏನ್ ಮಾಡಕತ್ಲಿಕ್ಕೆ? ಅವ್ವ ಮನೆಯಾಗಿರೋ ಮಹಾಲಕ್ಷ್ಮಿನ ಸ್ವಸ್ತ್ಯಾರಂದ್ರ ಮಹಾಲಕ್ಷ್ಮಿಯರ್ ಇದ್ದಂಗೆ ಅವ್ರ ಮನ್ಸಿಗೆ ನಾವು ಈ ಥರ ನೋವು ಮಾಡಕತ್ರೆ ಯಾ ದೇವ್ರು ಒಲಿತಾನವ ಹೇಳ? ಆಕಿ ಕದ್ದಿಲ್ಲ ಅಂತಂದ್ಮೇಲೆ ಬಿಟ್ಟು ಬಿಡ್ಬೇಕು ಅದನ್ನ ಬಿಟ್ಟು ನೀನು ಅವ್ರಿಗೆ ಕೊಟ್ಟಿರೋ ಬಡ್ಡಿ ರೊಕ್ಕ ಇದು ಅದು ಅಂತೇಳಿ ತಗ ಯಾಕೆ ಹಿಂಗೆ ಮಾಡ್ತೀಯ ಏನಾತಾಗ ನೀನು? ಅಲ್ಲ ನೀನು ನನಗೆ ಬುದ್ಧಿ ಹೇಳ್ತೀಯಲ್ಲ. ಬಾಪೆ ಅಲ್ಲಿ ಅಪ್ಪ್ಯಾ, ಈಗ ನಿಮ್ಮ ಅವ್ಗೆ 2000 ರೂಪಾಯಿ ಕೊಟ್ರಲ್ಲ ನೀವು. ನಿಮ್ಮ ಅವ್ನ ಕಡೆ ಐತಲ್ಲ ಅಮ್ಮನ ರೊಕ್ಕ 2000 ರೂಪಾಯಿ. ಅದ್ರಾಗ 5 ನೋಟ್ ಹರಿದವು ಗೊತ್ತನ? ಈಗ 5 ನೋಟು ಅಂಗಡಿಯಾಗ ನಡೆಯೋದಿಲ್ಲ. ಈಗ ಏನು ಮಾಡೋದವನ್ನ? ಅಯ್ಯ ಅವಕ್ಕ ಅನ್ನ ಹಚ್ಚಿ ಅಂಟಿಸ್ಬೇಕು. ಅಂದ್ರೆ ಅಂಟ್ತಾವ. ಅಮ್ಮಗ್ ಗೊತ್ತಾಗಿಲ್ಲ. ಹರಿದಿದ್ ನೋಟ್ ಇಟ್ಕೊಂಡು ಅಡ್ಡಾಡಕತ್ತಾಳನ್ನ ಅಮ್ಮ. ಅಯ್ಯಯ್ಯೋ ನೋಡಪ್ಪ, ಹರಿದಿದ್ ನೋಟ್ ಇಟ್ಕೊಂಡು ಅಡ್ಡಾಡಕತ್ತಾಳ ನಿಮ್ಮಮ್ಮ. ಎಲ್ಲಡಿಕೆ ಚೀಲ್ದಾಗ ಹೌದಿಲ್ಲ? ಅಲ್ಲ ನೀವು ನೋಡಿದ್ರಿ ಚಲೋ ಆತು. ಇಲ್ಲಂದಿದ್ರ ಗೊತ್ತಾಕಿದ್ದಿಲ್ಲ ನೋಡವು. ಹೌದ, ಅವ್ವನೂ ನೋಡಿಲ್ಲನ. ಅಯ್ಯಯ್ಯೋ ಹಂಗ ಇಟ್ಕೊಂಡ್ಲಕ್ಕೆ ಅವಸರಕ್ಕೆ. ಅದಕ್ಕೆ ಅಂಗಡಿಗೆ ಹೋಗಿ ಅದನ್ನ ಬದ್ಲಿ ಮಾಡಿಸ್ಕೊಂಬಂತ ತಂದ್ಕೊಡ್ರಿ. ಇಲ್ಲ ಅಂದ್ರೆ ಅರ್ಧಿದ್ ನೋಟ್ ಏನು ಮಾಡ್ಬೇಕು? ಅವನ್ನ ಅನ್ನ ಯಾಕೆ ಅಂಟಿಸ್ತೀರಾ? ನಿಮಗೆ ಬರ್ತತನ? ನಮಗೆ ಬರೋದಿಲ್ಲ ಅನ್ಸಾಕ. ನಮಗೆ ಬರ್ತತಿ. ಯಾವ ಆ 2000 ರೂಪಾಯಿ ಕೊಡಿಲಿ. ಅದ್ರಾಗ ಹರಿದವಂತಲ್ಲ ನೋಟ್ ಅಂಟಿಸ್ಕೊಡ್ತೀನಿ. ಯಾರು 2000 ರೂಪಾಯಿ? ಬಾಯಿ ಮುಸ್ತಿರನೇ ಏನಂತೀರಿ? ನಾನು ನೋಡಿಲ್ಲ 2000 ರೂಪಾಯಿ ಅದು. ಅಯ್ಯ ಮರ್ತು ಬಿಟ್ಟವ.
ಅದೇ ರೀ ಅಮ್ಮನ ಚೀಲದಿಂದ ತೆಗೆದ್ವಿ ಅಲ್ಲ ಅವತ್ತು ನೀ ಕೈಯಾಗ ಕೊಟ್ಟನಲ್ಲ ನೀ ನಮ್ಗೆ 10 ರೂಪಾಯಿ ಕೊಟ್ಟಲ್ಲ ಅದ್ರಾಗ ಏನಾರ ತಿನ್ರಿ ಅಂತೇಳಿ ಅದು ಆ ರೊಕ್ಕ ಏನ್ ಹುಚ್ಚರಂಗ್ ಮಾತಾಡ್ತೀರ ಹುಡುಗರು ನೀವು ನಂದದ ನಿಮ್ಮ ಅಪ್ಪ ಕೊಟ್ಟಿದ್ ರೊಕ್ಕದ ಅಯ್ಯೋ ನಿಮ್ಮವ್ವ ಹೆದರಾಕತ್ತಾಳ ಅಪ್ಪು ಆ 2,000 ರೂಪಾಯಿ ನಿಮ್ಮ ಅಪ್ಪ ಕೊಟ್ಟಿದ್ದ ಕರೆ ಹೇಳ್ರಿ ನಿಮ್ಮ ಅವ್ವ ನನಗೆ ಹೇಳ್ಬೇಕು ನೀವು ಹೇಳಿದ್ರಿ ಅಂದ್ರೆ 20 ರೂಪಾಯಿ ಕೊಡ್ತೇನೆ ಹೌದಾ ಇಲ್ಲ ಅಪ್ಪ ಕೊಟ್ಟಿದ್ದ ಅಲ್ಲ ಅತ್ತ ಜೊಕಾಲಿ ಮ್ಯಾಗಿತ್ತ ನಾನು ತೆಗೆದು ನೋಡಿದ್ನೆ ಅವು ಬಂದ್ಲ ಅವ್ವ ತೆಗೆದಿಟ್ಕೊಂಡ್ಲ ನಮ್ಗೆ 10 ರೂಪಾಯಿ ಕೊಟ್ಲ ಹೋರಪ್ಪ ಆಟೋಡ್ ಹೋಗ್ರಿ ಮತ್ತೆ ನಮ್ಗೆ 20 ರೂಪಾಯಿ ಕೊಡ್ತೇನೆ ಅಂದ್ರೆ ನಿಮ್ಮ ಅವ್ವ ಕಡೆ ನೋಟ್ ಹರಿದಾವಲ್ಲ ಅವ್ನು ಚಿಲ್ಲರ್ ಮಾಡಿಸಿ ತಗೊಂಬಂದು ಕೊಡ್ತೇನಂತ ಆಮೇಲೆ ನಿಮ್ಮ ಅವ್ವ 20-40 ಕೊಡ್ತಾಳ ಈಗ ಹೋರಪ್ಪ ಆಡೋದ್ರೆ 5 ನಿಮಿಷ ಅಯ್ಯ ಪಿಕ್ಚರ್ಗೆ ಹೋಗುನ್ಲೇ ಪಿಕ್ಚರ್ ನೋಡಕ್ ಹೋಗುನು ಏನ್ ನಸ್ಕುನಿ ಆಟ ಆಡ್ತೀಯ ನೀನು ಏನ್ ನಸ್ಕುನಿ ಆಟ ಆಡ್ತಿ ನೀನು ಗಿರ್ಜಾ ತಡಿ ಯಾಕೆ ಹಂಗೆ ಕೊಡಾಕತ್ತಿ ಏನ್ರಿ ಹೊಟ್ಟಿಗೆ ಅನ್ನ ತಿಂತಾಳ ಸಗಣಿ ತಿಂತಾಳ ಈಕಿ ಗೊತ್ತಾಗೋದಿಲ್ಲ ನಾವಿಲ್ಲಿ ರೊಕ್ಕ 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 ಅಂತೇಳಿ ಅವ್ರು ಹಲಬಕತ್ತಾಳಿಲ್ಲ ಮನಿ ತವ್ರ ಮನಿಗೆ ಬಂದು ರೊಕ್ಕ ಕಳ್ತನ ಮಾಡ್ತಾಳೆ ಈಕಿ ಯೋ ಏನು ಮಾಟಗಾರ್ತಿ ಏನು ಮಾಡ್ಲದಾಳಿಕೆ ಅಂತ ನಾನು ತವ್ರ ಮನಿಗೆ ರೊಕ್ಕ ಕಳುವು ಮಾಡಿ ಇಷ್ಟು ಆಟ ಆಡಿಬಿಟ್ಲಲ್ಲಿಕಿ ಇಲ್ಲಿ ಮನಿ ಸೊತ್ಯಾರಿಗೆ ತಲೆ ತಗ್ಸುವಂಗೆ ಮಾಡಿ ಮರ್ಯಾದೆ ಹೊಂಟೈತಿ ಜಗಳ ಆಡಕತ್ತಾರ ತವ್ರ ಮನಿ 2 ಭಾಗ ಆಗಕತ್ತೈತಿ ನೋಡ್ಕೊಂಡು ಸುಮ್ಮನೆ ನಿಂತಾಳ ನಿನ್ನಂತಾರ ನಾದ್ನ್ಯಾರು ಬೇಕಾ ನಿಮ್ಮಂತಾವು ಎಷ್ಟೋ ಮಂದಿ ಚಲೋ ನಾದ್ನ್ಯಾರು ಅದಾರ ಅವ್ರ ಹೆಸರು ಕೆಡಿಸಿಟ್ಟಿ ನೀನು ಏನ ನಾವು ನಮ್ಮ ತವ್ರ ಮನಿಗೆ ಹೋದ್ರ ಅವ್ರಿಗೆ ಎಲ್ಲಿ ಬೇಜಾರಾಕೈತೆ ಅಂತೇಳಿ ಎಲ್ಲಿ ಕುಂತ ಜಾಗದಾಗಿಂದ ಎದ್ರ ಬೇಜಾರಾಕೈತೆ ಏನಾರು ಕೇಳಿದ್ರೆ ಬೇಜಾರಾಕೈತೆ ಅಂತೇಳಿ ನಾವು ಮಾತಾಡಕ್ಕೆ ಹೋಗುದಿಲ್ಲ ನೀನದಿ ನಿನ್ನ ಹಾಳ ಹಂಪಿ ನೀನು ಬಂದಿದ್ದೆ ಇಲ್ಲಿ ಇದ ಉದ್ದೇಶಕ್ಕ ನೀನು ನಿನ್ನ ಮಕ್ಕಳಿಗೂ ಅದ ಕಳ್ಳ ಬುದ್ಧಿನ ಕಲ್ಸಾಕತ್ತೀಯಲ್ಲ ನಿನಗೆ ಗೊತ್ತಾಕತ್ತೆ ನಿನಗೆ ಇವತ್ತು ಇದನ್ನ ಮಾಡ್ಯಾರ ನಾಳೆ ಇದಕ್ಕೆ ದೊಡ್ಡದು ಮಾಡ್ತಾರ ಅವಾಗ ಇದ ಸಗಣಿ ತಿಂತಿ ನೋಡ್ತಿರ ನೀನು ಬೇಕಾರ ಏನ ಜೈಲಿಗೆ ಹೋಗ್ತಾರ ಅವ್ರು ನೋಡ್ತಿರ ಹಿಂಗ ಮಾಡ್ತಿರ ನೀನು ಅಯ್ಯೋ ನಿನ್ ಕೈ ಸೇದ್ ಹೋಗ್ಲಿ ನನ್ನ ಮಗಳ ಮ್ಯಾಗ ಕೈ ಮಾಡ್ತೀಯನ ತಾಯಿ ರೊಕ್ಕ ಮಗಳು ತಗೊಂಡಾಳ್ ಬಿಡು ಹೋಲಿ ಅದ್ರಾಗ ಏನೈತಿ ನನ್ನ ಮಗಳಿಗೆ ಕಳ್ಳಿ ಅದು ಇದು ಅಂತೇಳಿ ಕಪಾಳ ಕುಡಿತೀಯ ನಾದ್ ನಿನ್ನ ಕಿಮ್ಮತ್ ಐತೆ ನಿನಗೆ ಕಿಮ್ಮತ್ ಗೇಡಿ ನಿನಗೈತೆ ನೋಡ್ಕೋ ಅತ್ತೆನ ಕಿಮ್ಮತ್ ಗೇಡ ಅಂತ ನೀವೇರ್ಬಿಡು ತಾಯಿ ಮಗಳು ಕಿಮ್ಮತ್ ಗೇಡ್ಯಾರ ಏನ ಥೂ ನಿಮ್ಮ ಜನ್ಮಕ್ಕೆ ಇಷ್ಟತ್ತಾಗ ಮತ್ತೆ ಮಗಳು ತಗೊಂಡ್ರೆ ಅದಕ್ಕೆ ಇಷ್ಟ ತನ್ನ ಹಲ್ಬಿದಿ ಸುಮ್ಮನೆ ಇರ್ಬೇಕಿತ್ತ ಬಾಯಿ ಮುಚ್ಕೊಂಡು ಸ್ವಸ್ತ್ಯಾರ ತಗೊಂಡ್ರೆ ಹರಕ್ ನಾಯಿಗತೆ ಹರಕಳಕತ್ತಿ ಮಗಳು ತಗೊಂಡ್ರೆ ನಿನಗೆ ಇಲ್ಲ ಬರೋದು ಖುಷಿ ಆಗ್ಬಿಡ್ತಾನ ಅವ ಇನ್ನು ನೀ ಮಾತಾಡಕೋಬೇಡವ ತಪ್ಪು ನಿಮ್ದ ಇಟ್ಕೊಂಡ ಇಲ್ಲ ಮಾತಾಡಕೋಬೇಡ ಸುಮ್ಮನಿದ್ ಬಿಡಿ ಇನ್ನು ನನ್ನ ತಂಗಿಗೆ ಕಳ್ಳಿ ಅಂತಾರ ಇವ್ರು ನನ್ನ ತಂಗಿಗೆ ಯಾವತ್ತೂ ಅಂತ ಬುದ್ಧಿ ಕಲ್ಸಿಲ್ಲ ನೀವು ನಿಮ್ಮ ಮಗಳಿಗೆ ಕಲ್ಸಿರಿ ಕೆಟ್ಟ ಹೊಲಸ್ ಬುದ್ಧಿನ ಏನ ನಮ್ಮ ತಂಗಿ ಯಾವತ್ತು ಇನ್ನೊಬ್ರಿಗೆ ಕೆಟ್ಟದ್ ಮಾಡಕ್ಕೂ ನೋಡಿಲ್ಲ ಆಕಿಂತಾವ್ ಕಳ್ತನ ಮಾಡಂಗಿಲ್ಲ ಆಕಿ ನೇರವಾಗಿ ಮಾತಾಡ್ತಾಳಕಿ ನಾನಾತ ನಮ್ಮ ತಂಗಿ ಆತು ಒಂದ ತರ ಅದೇವ್ ನಾವು ಏಯ್ ಇಲ್ಲಡ ಹೇಳ್ತಾನೆ ಕೇಳಿ ನಿನಗ ಇನ್ನು ನೀ ಮನಿಗೆ ಯಾವಾಗ ಬಂದ್ರೆ ನಾಯಿಗತೆ ಇದ್ದ ನಾಯಿಗತೆ ಹೋಗ್ಬೇಕಾ ನೀನು ನನ್ನ ಮಗಳೇ ನಾಯಿಗತೆ ಇರ್ತಾಳ ಪಾಪ ನನ್ನ ಮಗಳಿಗೆ ಎಷ್ಟು ಬೇಜಾರು ಮಾಡಿ ಹೊಡೆದ ಬಿಟ್ಟಲ್ಲ ನೀನು ಮಗಳು ತಗೊಂಡಿದ್ ಗೊತ್ತಿದ್ದೆ ಯಾಕೆ ಮತ್ತೆ ಹರಡಕತ್ತಿದ್ದೆ ಇಲ್ಲ ನೀ ಮರ್ತರು ನಾ ಮರೆಯಂಗಿಲ್ಲ ಇದನ್ನ ಇದೇ ಸಾಕು ಇನ್ನು ಮೇಲೆ ನಿನ್ನ ಮನೆ ನೀನೇ ಇರು ಏನ ನಾವು ಬೇರೆ ಆಗೋರ ಏನ ನಾ ಅಂತೂ ಬೇರೆ ಆಕೇನಿ ನನ್ಗೆ ಅಕ್ಕಂದು ಗೊತ್ತಿಲ್ಲ ನಾ ಮಾತ್ರ ನೀ ಇದ್ದ ಕಡೆ ನಾ ಇರೋದಿಲ್ಲ ಏನ್ರಿ ಮನಿ 2 ಭಾಗ ಆಗಾಕಬೇಕು ನಮ್ಮ ಪಾಲ್ ನಮಗೆ ಕೊಡಾಕಬೇಕು ಅವ್ರ ಪಾಡಿಗೆ ಅವ್ರು ಇರಾಕಬೇಕು ಏನ ಇನ್ನು ನಿಮ್ಮವನಂತ ಕಿರಾತಕಿ ಜೊತೆ ನಾ ಇರಾಕವಲ್ಲೆ ಏನು ನನಗೇನು 1-2 ಮರ್ಯಾದೆ ತೆಗೆದ್ರನವ್ರು ನಾನು ಹೋಗ್ಲಿ ಅಂತ ಅನ್ಸರ್ಸ್ಕೊಂಡಷ್ಟು ಹೆಚ್ಚ ಆಗಾಕತ್ತೈತೆ ಹೊರತು ಕಡಿಮೆ ಏನು ಆಗವಲ್ತು ಮನಿ 2 ಭಾಗ ಆಗಾಕಬೇಕು ಮತ್ತೆ ಈಗ ಹೇಳೇನ ನಾ ಈಗ ಏಯ್ ನಾನ್ ನಮ್ಮ ಅಣ್ಣನ ಕಡೆ ಪಾಲ್ ಕೇಳುದಿಲ್ಲ ಮನಿ 2 ಭಾಗ ಮಾಡಕ್ ನಮ್ಮ ಅಣ್ಣ ಏನ್ ತ್ರಾಸ್ ಕೊಟ್ಟ ನಮ್ಗ ನಾನು ಇರುದಿಲ್ಲ ಮನಿ 2 ಭಾಗ ಆಗಾಕಬೇಕು ಅಲ್ಲೇ ನಾನ್ ನನ್ನ ತಮ್ಮಂಗ ಈಗ ದೂರ ಮಾಡಕ ಅವ ಏನ್ ನನಗೇನ್ ತ್ರಾಸ್ ಕೊಟ್ಟನ ಅವರ ಬೇಕಾರೆ ನಾನು ಅಕ್ಕ ಒಂದ ಮನೆಯಾಗ ಇರ್ತೀವಿ ನೀವು ಒಂದ ಪಾಲ್ ಮಾಡ್ಕೊಂಡ್ಬೇಕಾರೆ ನಾವು ಅಕ್ಕ ನಾವು ಜೊತೆಗೆ 3 ಭಾಗ ಮಾಡಿಂದ 2 ಭಾಗ ಇಟ್ಕೊಂಡು ನಾವು ಜೀವನ ಮಾಡೋಣಂತ ನಾ ಏನ್ ಬ್ಯಾಡ ಅನ್ನೋದಿಲ್ಲ ಆದ್ರೆ ನಿಮ್ಮ ಅವ್ರ ಜೊತೆಗೆ ನಾವ್ ಇರುದಿಲ್ರಿ ಹಂಗಲ್ವಾ ಪ್ರಭಾ ಸ್ವಲ್ಪ ಅನ್ಸರ್ಸ್ಕೊ ಬೇಕಾದಾಗೋಲ್ ತಕ್ರಿ ಮಾವರ ಬೇಕಾದ್ರೆ ನಾವು ಹಿರಿಯರು ಕುಡಿಸ್ತೀವಿ ಅದೇನು ಅವ್ರ ಪಾಲ್ಗಡಿ ಮಾಡಿ ಕೊಡ್ತಾರ ಮಾಡಿಕೊಡ್ಲಿ ಏನ್ರಿ ಆದ್ರೆ 3 ಭಾಗ ಆಗಾಕ ಬೇಕಿದೆ ಕೊಡೋದಿಲ್ಲ ಯಾರ ಅಪ್ಪನ ಮನೆ ಆಸ್ತಿ ಅಂತೇಳಿ ನಾ 3 ಭಾಗ ಕೊಡ್ಬೇಕು ನನ್ನ ಮೇಲೆ ಇಷ್ಟ ಅಡಿ ಶೆಟ್ಟಿತೀರಿ ನಾ 3 ಭಾಗ ಕೊಡ್ತೇನೆ ನಿಮಗೆ ಕೊಡುದಿಲ್ಲ ನಾನು ಇರುದಿಲ್ಲ ನೀವು ಹಿರಿಯರು ಕೂಡಿಸಿ ಭಾಗ ಮಾಡಿಸಿ ಇದು ಮಾಡೋ ಮಟ ನಾ ಹಿಂದೆ ಮನೆಯಿಂದ ಐತಲ್ರಿ ಗುಡ್ಸ್ಲಾ ಆ ಗುಡ್ಸಲ್ದಾಗ ಇರ್ತೇವೆ ನಾನು ಅಕ್ಕ ಬ್ಯಾಡ್ವಾ ನಿನಗೇನಂತ ಕರ್ಮ ಬಂದತಿ ಹಿರಿಯರು ಕೂಡಿಸಿ ಇವ್ರು 2 ಭಾಗ ಅಲ್ಲ 3 ಭಾಗ ಮಾಡೋವರೆಗೂ ನಡಿ ನೀ ನಮ್ಮ ಮನೆಗೆ ಹೋಗೋವಂತಿ ನಡಿ ನನ್ನ ಮನ್ಯಾಗಿರ ನಡಿ ನೀನು ಇಲ್ಲಣ್ಣ ನಾ ಬರುದಿಲ್ಲ ಯಾಕಂತಂದ್ರೆ ಸುಮ್ಮನೆ ಅಲ್ಲಿ ಬಂದು ನಿಮ್ಮ ಮರ್ಯಾದೆ ತೆಗಿಯಕ್ಕೆ ನಂಗೆ ಇಷ್ಟ ಇಲ್ಲ ಜೊತೆಗೆ ಇನ್ನೊಂದು ಏನಂದ್ರೆ ನಾನೇನ ನಿಮ್ಮ ಮನೆಗೆ ಬರ್ಬೋದು ಅಕ್ಕ ತವ್ರ ಮನೆಗೆ ಹೋಗಕ್ಕೆ ಈಗ ಅಲ್ಲೇ ಪರಿಸ್ಥಿತಿ ಸರಿ ಇಲ್ಲ ಮೊದಲೇ ಅವ್ರ ಅಪ್ಪ ಅವ್ರ ಪರಿಸ್ಥಿತಿನ ಭಾಳ ಕೆಟ್ಟಾಗೈತಿ ಈ ಟೈಮ್ನಾಗ ಈಕಿನೂ ಹೋಗಿ ಹಿಂಗೆ ಕುಂತ್ಲಂದ್ರೆ ಅವ್ರಿಗೆ ಮತ್ತೊಟ್ಟು ಮಾನಸಿಕ ಆಕತಿ ಅದಕ್ಕೆ ಅಕ್ಕನ ಒಬ್ಬಕಿನ ಬಿಟ್ಟು ಬರಕ್ಕೆ ನಾವಲ್ಲ ನಾನು ಅಕ್ಕ ಅಲ್ಲಿ ಹಿಂದೆ ಗುಡ್ಸಲ್ದಾಗಿರ್ತೇವೆ ಇವ್ರು ಯಾವಾಗ ಪಾಲ್ಗಡಿ ಮಾಡ್ಕೊಂತಾರ ಮಾಡಲಿ ನೋಡೋಣ ಅಲ್ಲಿ ಹಿಂದೆ ಗುಡ್ಸಲ್ದಾಗ ಇರಾಕೆಲ್ಲ ಅನುಕೂಲ ಐತೇನವಾ ಈ ಮುರುಕ್ ಬಾಂಡೆ ಇಟ್ಕೊಂಡು ಹೆಂಗಿರ್ತೀರಿ ನಾವ್ಯಾಕೆ ಈ ಮುರುಕ್ ಬಾಂಡೆ ಇಟ್ಕೊಳ್ಳೋಣ ಇವು ಯಾವ ನನ್ವಲ್ಲಣ್ಣ ನೀವು ನನ್ನ ಮದುವೆಗೆ ಎಂತ ಚಲೋ ಬಾಂಡೆ ಕೊಟ್ಟಿರಿ ಅವನ್ನೆಲ್ಲ ಯಾಕೆ ನಾ ಇವ್ರಿಗೆ ಬಿಡ್ಲಿ ಮಗಳು ಕಣ್ಕೊಂಡಿದ್ವು ಎತ್ತಿಟ್ಕೊಂಡಿದ್ಲು ಎಲ್ಲ ಕೂಡ ಕಸ್ಕೊಂತೇನೆ ಈಗ ಏನು ಎಲ್ಲ ಕೂಡ ಕಸ್ಕೊಂಡು ನನ್ನ ಭಾಂಡೆ ಯಾವ್ದಾವ ಎಲ್ಲ ಬೇರೆ ಮಾಡ್ಕೊತೇನೆ ಈಗ ಏನು ನಮ್ಮ ಅಡ್ಗಿಗೆ ಏನು ಬೇಕು ನಾ ಇಟ್ಕೊತೇನೆ ನಾನು ಯಾಕೆ ಇವ್ರು ಒಡಕ್ ಗಂಗಾಳ ಮುರುಕ್ ಚರ್ಗಿ ನೆಗ್ಗಿದ ವಾಟೆ ಇಟ್ಕೊಂಡು ಹೋಗ್ಲಿ ಅಕ್ಕ ನಡಿ ನಾವು ಅಲ್ಲಿ ಹಿಂದಿರೋಣಂತ ಇವ್ರ ಮನಿ ಬೇರೆ ಮಾಡ್ಕೊಂಡು ತಮ್ಮ ಸಂಸಾರಕ್ಕೆ ತಾವು ಬಂದು ಹತ್ತಾರೋ ಇಲ್ಲ ಕೇಳನ್ ಅಲ್ಲವಾ ಇರು ಈ ಮನಿ ಒಳಗೆ 3 ಭಾಗ ಹೆಂಗ್ ಮಾಡೋದು ಮಾವರ
ಮನಿ ದೌದಂತದೈತಿ, ದೊಡ್ಡದೈತಿದೆ, ಇಷ್ಟು ದೊಡ್ಡದೈತಿ ಮನಿ. ಒಂದು ಕಡೆ ಹಾಕಿರ್ಲಿ, ಒಂದು ಕಡೆ ನಾ ಇರ್ತೀನಿ, ಇನ್ನೊಂದು ಕಡೆ ನಿಮ್ಮ ಅತ್ತಿಯವ್ರು ಇರಲಿ. ಏನ್ರಿ ಆ ಅಡಿಗೆ ಮನಿ ಏನೈತಲ್ಲ, ಹಿರಿಯರು ಭಾಳ ಬದುಕಿದ ಅಡಿಗೆ ಮನಿ, ಅದ್ರೊಳಗೆ ಅತ್ತಿಯರ ಮಾಡ್ಕೊಲಿ. ನಾವಿರೋ ಕೋಲಿಯಿಂದ ಇದು ತಗದವಲ್ಲ ಹುಸಿ ಪಡ್ಸಾಲಿ, ಅಲ್ಲೆಲ್ಲ ನಾವು ಅಡಿಗೆ ಮಾಡ್ಕೊತೀವಿ, ನಮ್ಮ ಕೋಲ್ಯಾಗ ನಾವು ಮಕ್ಕೊಂತೀವಿ, ನಮ್ಮ ಸಾಮಾನು ಅಲ್ಲೇ ಇಟ್ಕೊಂತೀವಿ. ಹಂಗೆ ಮಾಡ್ತೀವಿ. ಹೌದ್ರಿ, ನಂದು ಇದ ತೀರ್ಮಾನ. ನನಗೂ ಆಗುದಿಲ್ಲಪ್ಪ ನಿಮ್ಮ ಅವ್ನು ಕೊಟ್ಟಿರಾಕ. ಅಯ್ಯೋ ಬೆಂಡ್ಲಾರ, ಸಿಕ್ಕಿದ್ದ ಅವಕಾಶ ಅಂತೇಳಿ ಈ ರೀತಿ ತಾಯಿ ಮಕ್ಕಳನ್ನ ದೂರ ಮಾಡ್ಬೇಕಂತ ಕಾಯಕತ್ತೀರ ನೀವು. ತಾಯಿ ಮಕ್ಕಳನ್ನ ದೂರ ಮಾಡ್ಬೇಕಂತದಿರಿ. ನೀವೇನಾರ ಹೇಳ್ರಿ, ನಾನ್ ನಮ್ಮ ಅವ್ನ್ ಬಿಟ್ಟು ಬರಲ್ಲ. ಏಯ್, ಕಟ್ಕೊಂಡ್ ಹೆಣ್ತಿನ ಬೀದಿಗೆ ನಿಂದ್ರಿಸಿ ತಾಯಿ ಬೆನ್ ಹಿಂದೋಗಿ ನಿಂದಿರ್ತೀಯನ? ಇಲ್ಲೋಡ, ಚಂದಾಗಿ ನನ್ನ ತಂಗಿನ ಬಾಳೆ ಮಾಡಿಸಿದ್ರಿ, ನಿನಗ ಒಳ್ಳೇದು. ಇಲ್ಲಾಂದ್ರೆ ನಾ ಸುಂಬಿಡ ಮಗನೇ ಅಲ್ಲ. ಬೇಕಾದ್ದಾಗ್ಲಿ ಕೋರ್ಟು ಕೇಸು ಅಂತ ಅಡ್ಡಾಡಿ ಆದ್ರೂ ನಿನಗೆ ಶಿಕ್ಷೆ ಕೊಡಿಸ್ತೇನೆ. ಮತ್ತೆ ಸುಂಬಿಡುದಿಲ್ಲ. ನನ್ನ ತಂಗಿ ಕಣ್ಣ ನೀರು ಹಾಕಿಸ್ಬಾರ್ದು ಅಷ್ಟೇ ನೀನು. ಇಲ್ಲ ಅಲ್ರಿಪ್ಪ, ಬೇಡ, ನಾ ಇರ್ತೇನೆ. ನಾನು ನಿಮ್ ತಂಗಿ ಕೂಟ ಇರ್ತೇನೆ. ಎಂತ ಮಕ್ಕಳ ನೀವು, ಎಂತ ಮಕ್ಕಳು ನೀವು. ತಾಯಿ ನೀವು ಒಬ್ಬಂಟಿಗೆ ಮಾಡಿ ಇದ್ದೊಬ್ಬ ತಂಗಿನ ಮನೆ ಬಿಟ್ಟು ಓಡಿಸಿ ಈಗ ನೀವೆಲ್ಲ ಒಕ್ಕಟ್ಟಾದ್ರೇನ? ಅದು ಹೆಂಗೆ ಮನಿ ಪಾಲ್ ಮಾಡ್ತೀರಾ ನಾನು ನೋಡ್ತೇನೆ. ಅಕ್ಕ, ಅಲ್ಲಿ ಹಿಂದೆ ಗುಡಿಸ್ಲೈತಿಲ್ಲ, ಬಾ ಅಲ್ಲಿರ ನಾವು. ಅಲ್ವಾ ಪ್ರಭಾವತಿ, ಹಿರಿಯರು ಭಾಳ ಬದುಕಿದ್ ಮನಿ, ಅಣ್ಣ ತಮ್ಮ ಇನ್ನೂ ಸ್ವಲ್ಪ ದಿನ ಜೊತೆಗೆ ಇದ್ದಿದ್ರು ಅಕ್ಕಿತ್ತು. ಈಗ ಪಾಲ್ ಮಾಡೋ ಅವಶ್ಯಕತೆ ಐತಾ ಹೇಳ್ರಿ? ಮಾವರ, ಹೊಳ್ಳಿ ಮನಿಗೆ ಬರಬೇಡ. ನೀನು ನನ್ನ ಸೊಸಿ ಅಲ್ಲ, ನಾನು ನಿಮ್ಮ ಅತ್ತೆ ಅಲ್ಲ. ಈ ಮನೆ ಒಳಗೆ ಕಾಲು ಇಡಬೇಡ. ನಿಮ್ಮ ಅಪ್ಪ ಹುಟ್ಟಿದ್ರ ಅಂದಾರ ಅತ್ತಿಯರ. ನಾನು ಯಾಕ್ರಿ ಅನಿಸ್ಕೊಂಡು ಅಷ್ಟೆಲ್ಲ ಒಳಗಿದ್ದು ಬಾಳೆ ಮಾಡಲಿ? ಬ್ಯಾಡ್ರಿ ಮಾವರ, ಅವ್ರು ಹಂಗೆ ಅಂದಾರ. ಹಂಗಂತೇಳಿ ನಾನು ಯಾಕೆಲ್ಲ ಬಿಟ್ಕೊಟ್ಟು ಹೋಗ್ಲಿ? ಇದು ನನ್ನ ಗಂಡ ಮನೆ ಐತಿ, ಅದಕ್ಕೆ ನನ್ನ ಗಂಡ ನಾನು ಬೇರೆ ಬದುಕ್ತೇವೆ. ಅದಕ್ಕೆ ಏನು ಕೊಡ್ಲಿ ಅವರು ಅಷ್ಟೇ. ನಾ ಮಾತ್ರ ಸುಮ್ಮನೆ ಇರಕ್ಕೆಲ್ರಿ. ನಾ ಒಳಗೆ ಬಂದು ಕುಂದ್ರಕಿನೂ ಅಲ್ರಿ, ಬೇಕಾದಾಗೋಲ್ತಕ್ಕ. ನೀವು ಬೇಕಾದ್ರೆ ಅಕ್ಕನ ಒಳಗೆ ಕರ್ಕೊಂಡು ಹೋಗ್ರಿ, ನಾ ಏನು ಬೇಡ ಅನ್ನೋದಿಲ್ಲ. ಆದ್ರೆ ನಾನು ಮಾತ್ರ ಅಲ್ಲಿ ಹಿಂದೆ ಹಿತ್ತಲಾಗ ಇರಕ್ಕೆ. ಅಲ್ವಾ, ಈ ಪರಿಸ್ಥಿತಿ ಒಳಗೆ ನಿನ್ನ ಬಿಟ್ಟು ಹೋಗೋದು ನನಗೆ ಯಾಕೋ ಒಂಥರ ಹೆದರಿಕೆ ಬಂದಂಗೆ ಆಗತ್ತೆ ನೋಡುವ. ಅಣ್ಣ, ನೀ ಏನು ಹೆದರ್ಕೋಬೇಡ. ನಾನು ಮತ್ತೆ ಇಲ್ಲಿ ಹೋರಾಡಿ ನನ್ನ ಜಗನ ಗಿಟ್ಟಿಸ್ಕೋಬೇಕು ಬೇಡ. ನನಗೂ ಎಲ್ಲ ಸ್ಥಾನಮಾನಗಳು ಬೇರೆ ಆಗ್ಬೇಕಣ್ಣ. ಏನು ಇವ್ರ ಕಡೆ ಅನಿಸ್ಕೊಂಡು ಬದುಕಿರಕ್ಕೆ ಆಗಂಗಿಲ್ಲ. ನಾನು ಎಲ್ಲ ಗಟ್ಟಿ ಆಗ್ಬೇಕು ಪರಿಸ್ಥಿತಿಗೆ. ನೀವೇನು ಹೆದರ್ಕೋಬೇಡ್ರಿ. ನಾ ಏನು ಅಷ್ಟು ಸುಲಭಕ್ಕೆ ಇದಾಗೋದಿಲ್ಲ. ನೀ ಆಗ್ಬೇಕಾರೆ 1-2 ದಿನ ಬಿಟ್ಟು ಮತ್ತೆ ಬಾಣ. ಏನು ನಾ ಮಾತ್ರ ಇವತ್ತು ಇಲ್ಲೇ ಇರ್ತೇನೆ. ಅದೇನಕ್ಕತ್ತ ಆಗೇ ಬಿಡಲಿ, ಬರಲಿ. ಯಾರನ್ನ ಕೂಡಿಸ್ಲಿ, ನಾನು ಇರ್ತೇನೆ ತಗೋರೇಕಿ ಜೊತೆಗೆ. ನೀವೇನು ಹೆದರ್ಕೋಬೇಡ್ರಿ ಅಣ್ಣ. ಏನು ನೀವೇನು ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ಯಾರೇನು ಹೊಡೆದಾಡಿ ಒಬ್ರಿಗೊಬ್ರು ಏನು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಏನು ನಡೀತಾ ಇಲ್ಲ ಇಲ್ಲಿ. ಏನೋ ಹೆಣ್ಣು ಮಕ್ಕಳು ಜಗಳ ಸ್ವಲ್ಪ ಸಿಟ್ನಾಗ ಅದಾರ. ಈಗ ಅದಕ್ಕೆ ಅಲ್ಲಿರ್ತೀನಿ ಅಂತ ಹೊಂಟಾರ. ನಾ ಇದನ್ನೆಲ್ಲ ಒಂದು ಹಂತಕ್ಕೆ ತೊಗೊಂಬರ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಆಯ್ತು ರೀ ಮಾವರ, ಏನೋ ನೋಡ್ರಿ ನಿಮ್ದು ಧೈರ್ಯ ಈಗ. ಒಟ್ಟು ಯಾರಿಗೂ ಏನೂ ತೊಂದರೆ ಆಗ್ಲಾರ್ದಂಗೆ ಇದೊಂದು ಬಗೆಹರಿದ್ರೆ ಅಷ್ಟೇ ಸಾಕು. ನಾ ಬರ್ತೀನಿ ನಾ ಏನು ಬರ್ತೀನಿ ರೀ ಮಾವಾರ. ನೋಡ್ರಿ, ಮದುವೆ ಆಗೈತಿ, ಒಂಚೂರು ನಿಮ್ಮನ್ನು ನಂಬ್ಕೊಂಡು ನಮ್ಮ ತಂಗಿ ಈ ಮನೆಗೆ ಬಂದಿರೋದು. ಸ್ವಲ್ಪ ಚಲೋ ನೋಡ್ಕೊರಿ. ತಪ್ಪು ಸರಿ ಅರ್ಥ ಮಾಡ್ಕೊಂಡು ನಡ್ಕೊಳ್ಳೋದು ಕಲೀರಿ. ಹಾ ಆಯ್ತು ರೀ. ಆದ್ರೂ ಹಿರಿಯರ್ ಅಂದ್ಮೇಲೆ 1-2 ಮಾತು ಬರ್ತಿರ್ತಾವ ಹೋಗ್ತಿರ್ತಾವು. ಅದನ್ನಿಷ್ಟು ದೊಡ್ಡ ಮಾಡ್ಕೊಂಡು ಮನಿನೇ ಪಾಲಾಗ್ಬೇಕು ಅಂತೇಳಿ ಕುಂತಿದ್ದೆ ಯಾಕ ನನಗೆ ಸರಿ ಕಾಣವಲ್ತು ಅಲ್ಲ? ನಿಮಗೆ ಹೇಳ್ತೀನಲ್ಲ, ಹೋಗಿ ನಾನು. ಆಯ್ತು ರೀ, ಬರ್ತೇನೆ. ಅಕ್ಕ, ನಡಿ ಅಕ್ಕ, ಏನು ಹಿತ್ತಲ ಸ್ವಚ್ಛ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ಚಲೋ ಭಾಂಡೆ, ನಮ್ಮ ಹಾಕೊಳ್ಳೋ ಅರಿಬಿ ಇವೆಲ್ಲ ತೊಗೊಳೋಣ ನಡಿ. ಎಣ್ಣ, ಇದು ಯಾರಿಗೆ ಹೋಗಿ ಹತ್ತತೆ ಮರೆ? ಏನ್ ಮಾಡ್ಬೇಕು? ನಮ್ಮ ತಂಗಿ ರೊಕ್ಕ ಕದ್ದಿಷ್ಟೆಲ್ಲ ರೆಡಿ ಮಾಡಿಬಿಟ್ಲು ನೋಡು. ಅಲ್ಲ, ರೊಕ್ಕ ಕದಿ ಅಂತದ್ದು ಏನಿತ್ತು? ಬಾಯಿ ಬಿಟ್ಟು ಕೇಳಿದ್ರೆ ಕೊಟ್ಟಿರ್ತಿದ್ನಲ್ಲ ನಾನೇ. ಥೋ ಥೋ ಥೋ